ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ರಿಯಲ್ ರಿವ್ಯೂ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ನನ್ನ ಮೊದಲ ಕಂಟೆಂಟ್ ಆಗಿರೋದ್ರಿಂದ ನಾನು ಯಾಕೆ ಈ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕಾರಣ, ಯಾವುದೇ ಮೂವಿ ರಿಲೀಸ್ ಆದರೂ, ಅದು ಯಾವುದೇ ಲ್ಯಾಂಗ್ವೇಜ್ ಆದರೂ, ಅದರ ಟೀಸರ್, ಟ್ರೈಲರ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟ್ ನನಗಿಷ್ಟ ಆಯಿತು ಅಂದರೆ ಫಸ್ಟ್ ಹೋಗಿ ಮೂವಿ ನೋಡ್ತೀನಿ. ಮತ್ತು ನನ್ನ ರಿವ್ಯೂನ ಕೇಳಿಕೊಂಡು ಆಮೇಲೆ ಮೂವಿಗೆ ಹೋಗೋರು ಸ್ವಲ್ಪ ಜನ ಇದ್ದಾರೆ. ಹೀಗಿದ್ಮೇಲೆ ನಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಒಂದು ಥಾಟ್ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಇಂಟ್ರೊಡಕ್ಷನ್ ಆಯಿತು, ಕಂಟೆಂಟ್ಗೆ ಹೋಗೋಣ. ಸಿನಿಮಾ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಒಬ್ಬರಿಗೆ ಇದು ಎಂಟರ್ಟೈನ್ಮೆಂಟ್ ಆದರೆ ಇನ್ನೊಬ್ಬರಿಗೆ ಇದು ಮ್ಯಾಜಿಕ್. ಕೆಲವೊಬ್ಬರಿಗೆ ಇದೇ ಲೈಫ್ ಆದರೆ ಕೆಲವೊಬ್ಬರಿಗೆ ಇಟ್ಸ್ ನಥಿಂಗ್. ಆ್ಯಂಡ್ ಸಿನಿಮಾ ಹ್ಯಾವ್ ಎ ಕಾಮಿಡಿ, ಎಮೋಷನ್, ಡ್ರಾಮಾ, ಆ್ಯಕ್ಷನ್, ಫನ್. ಕೆಲವೊಬ್ಬರಿಗೆ ಇದು ಟೈಮ್ ಪಾಸ್ ಆದರೆ ಇನ್ನೆಷ್ಟೋ ಜನಕ್ಕೆ ಸಿನಿಮಾ ಅಂದರೆ ಗಾಡ್, ಒಂಥರ ಡಿವೋಷ್ನಲ್ ಫೀಲ್. ಹಾಗೆ ನನಗೆ ಸಿನಿಮಾ ಅಂದರೆ ಲೈಕ್ ಎ ಬೆಸ್ಟ್ ಫ್ರೆಂಡ್, ಒಬ್ಬ ಒಳ್ಳೆಯ ಸ್ನೇಹಿತನ. ಚಿಕ್ಕ ವಯಸ್ಸಿಂದನೂ ನೂರಾರು ಕಾರಣಗಳಿಗೆ ಹಲವಾರು ಜನ ನನ್ನ ಲೈಫಿಂದ ದೂರ ಆಗಿದ್ದಾರೆ. ಆದರೆ ಸಿನಿಮಾ ಒಂದನ್ನು ಬಿಟ್ಟು, ಸಿನಿಮಾನೂ ನನ್ನ ಬಿಟ್ಟಿಲ್ಲ, ನಾನಂತೂ ಸಿನಿಮಾನ ಬಿಡೋಕ್ಕಾಗೋದೇ ಇಲ್ಲ. ಇಟ್ಸ್ ಎ ಬೇಸಿಕ್ ನೀಡ್ ಫಾರ್ ಮೀ. ಇದ್ರ ಜೊತೆ ಒಂದು ಒಳ್ಳೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ತುಂಬ ಮುಖ್ಯ. ಹಾಗೆ ಸಿನಿಮಾನ ಇಷ್ಟೊಂದು ಇಷ್ಟಪಡೋ ನಾನು ಯಾವುದೇ ಕಾರಣಕ್ಕೂ ಫೇಕ್ ರಿವ್ಯೂಸ್ ಅಂತೂ ಮಾಡಲ್ಲ, ಭರವಸೆ ಕೊಡ್ತಾಯಿದ್ದೀನಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ನನಗಿಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ, ಎಲ್ಲಿ ಸರಿ ಮಾಡ್ಬೋದಿತ್ತು ಅಂತ ಹೇಳ್ತೀನಿ. ಅಷ್ಟು ನನಗೆ ಮೂವಿ ಹಿಡಿಸ್ಲೇ ಇಲ್ಲ ಅಂದರೆ ನನಗೆ ಈ ಮೂವಿ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ನೆಗೆಟಿವ್ ಅಂತೂ ಸ್ಪ್ರೆಡ್ ಮಾಡಲ್ಲ. ಆ್ಯಂಡ್ ಇನ್ನು ಮುಂದೆ ಮಾಡೋ ಎಲ್ಲ ಕಂಟೆಂಟ್ ಕೂಡ ಇದು ನನ್ನ ಅಭಿಪ್ರಾಯ ಆಗಿರುತ್ತೆ ಅಷ್ಟೆ. ಆ್ಯಂಡ್ ಇನ್ನು ಮುಂದೆ ಬರೋ ಎಲ್ಲ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್.